ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಇದು ಲಕ್ಷ್ಮೀ ದೇವಿ ಜಾತ್ರೆ ಅಂತೂ ಭಾಳ ವಿಜೃಂಭಣೆ ನಡ್ತಾ ಇದೆ. ಅದು ಏನೋ 10 ವರ್ಷ ಆದವಾಗ ನಡೀತಾ ಇದೆ. ಆ್ಯಕ್ಚುಲಿ 5 ವರ್ಷಕ್ಕೊಮ್ಮೆ ಆಗ್ತದೆ. ಹೋದ ಸಲ ಅದು ಕೊರೋನಾದ ಬಂದಿದ್ದ ಕಾರಣದಿಂದ ಆಗಿರಲ್ಲ. ಆದರೆ ಈ ವರ್ಷ ಅಂತೂ ಭಾಳ ಸಿಕ್ಕಾಪಟ್ಟಿ ಜನ ಬರ್ತಾ ಇದ್ದಾರೆ. ದೇವಿ ಕೃಪೆಯಿಂದ ಒಂದು ಜಾರಕಿಹೊಳಿ ಬ್ರದರ್ಸ್ಗೆ ರೀತಿ ಒಂದು ಪ್ರಸಾದ ವ್ಯವಸ್ಥೆನೂ ಮಾಡಿದರು. ಅದು ಈ ಒಂದು ಕೌಂಟ್ರ್ ಬಗ್ಗೆ, ಈ ಒಂದು ಕೌಂಟ್ರದಲ್ಲಿ ದಿನನಿತ್ಯ ಎಷ್ಟು ಭಕ್ತಾದಿಗಳು ಬಂದು ಇದು ಪ್ರಸಾದನ ಸೇವನೆ ಮಾಡ್ತಾರೆ ಸರ್? ಸರ್, ಇದು 30/6/2025 ಚಾಲೂ ಇದೆ ಮತ್ತು ಇದು ನಿರಂತರವಾಗಿ ನಡೀತಾ ಇದೆ ಸರ್. ಇದು ಟೈಮಿಂಗ್ ಇಲ್ಲ, 24 hours 24 ತಾಸು ನಿರಂತರವಾಗಿ ಮಹಾಪ್ರಸಾದ ಭಕ್ತಾದಿಗಳು ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಡೈಲಿ 24 ತಾಸಿಗೆ ಅಂದರೆ ಒಂದು ಡೈಲಿ ಒಂದು 50,000 ಜನಸಂಖ್ಯೆ, 50,000ಕ್ಕಿಂತ ಮೇಲ್ಪಟ್ಟನ ಭಕ್ತಾದಿಗಳು ಬಂದು ಮಹಾಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಅಗದಿ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಸರ್. ಇದು ನಮ್ಮ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಸರ್, ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಿಂದನೂ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಕೆಲವೊಂದು ಭಕ್ತಾದಿಗಳು ಬೇರೆ ದೇಶದಲ್ಲಿ ಇದ್ದವರು ಸದಾ ಬಂದು ಸಹಿತದಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಸರ್. ಈಗ ಪ್ರಸಾದ ಸೇವನೆಯಲ್ಲಿ ಭಕ್ತಾದಿಗಳಿಗೆ ಏನೇನು ವ್ಯಂಜನ ಅವರಿಗೆ ಪರೋಕ್ಷಣೆ ಮಾಡ್ತಾ ಇದ್ದಾರೆ ಸರ್? ಸರ್, ಡೈಲಿ ಒಂದು ಐಟಮ್ ಇದೆ ಸರ್. ಒಂದು ದಿವಸ ಹುಗ್ಗಿ ಇರ್ತೈತಿ, ಒಂದು ದಿವಸ ಸಜ್ಜಕ್ಕೆ ಇರ್ತೈತಿ, ಒಂದು ದಿವಸ ಪಾಯಸ. ಡೈಲಿ ಒಂದೊಂದು ಥರ ಐಟಮ್ ಚೇಂಜ್ ಇರುತ್ತೆ ಸರ್. ಎಲ್ಲ ಭಕ್ತಾದಿಗಳು 24 ತಾಸು ಮಹಾಪ್ರಸಾದವನ್ನು ಸ್ವೀಕರಿಸ ಮಾಡ್ತಾ ಇದ್ದಾರೆ ಸರ್. 15 ದಿವಸ ಇವತ್ತು. ಹಾಂ ಸರ್, ಇನ್ನೂ ಇದೆ ಸರ್. ಟೈಮಿಂಗ್ ಏನಿಲ್ಲ ಸರ್, ಒಟ್ಟು 24 hours ಸ್ಟಾರ್ಟ್ ಸರ್. 24 hours ಚಾಲೂ ಇದೆ ಸರ್. ನಮ್ಮ ನೀಡು ಮಂದಿ ಇದೆ ಸರ್, ಎಲ್ಲ 24 hours 2 ಬ್ಯಾಚ್ ಮಾಡಿ ನೀಡ್ತಾ ಇದ್ದಾರೆ ಸರ್. ಅದಕ್ಕೇನು ದೇವಿ ದೇವಸ್ಥಾನದಿಂದ ಕಮಿಟಿ ಅವರದಾರೋ ಏನು ಇವೆಲ್ಲ ಭಕ್ತಗಳು ನೀಡಾಕ್ಲಿತ್ತು ಸೇವಕರು? ಈಗೆಲ್ಲ ಸರ್ ಒಬ್ಬೊಬ್ಬರು ನೇಮಿಸಿಕೊಟ್ಟಿವಿ ಸರ್. ಹೌದಾ, ಅವ್ರು ಬಂದ ಕೈಸಿಂದ ಎಲ್ಲ ನೀಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಯಾವುದೋ ಭಕ್ತಾದಿಗಳು ತೊಂದರೆ ಆಗದೇ ಇರೋ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಒಟ್ಟಿನಲ್ಲಿ ಸರ್, ಈ ಮತ್ತು ಒಂದು ಕ್ಷೇತ್ರದಲ್ಲಿ ಇದ್ದವರು, ನೀವು ತಾಯಿ ನಾಡಿನಲ್ಲಿ ಇದ್ದವರು, ಬಂದು ಹೋಗೋ ಜನರಿಗೆ ಭಕ್ತಾದಿಗಳಿಗೆ ಏನು ವಿಷಯ ಹೇಳಬೇಕಾಗ್ತದೆ? ಎಲ್ಲ ಭಕ್ತಾದಿಗಳು ಬಂದು ಮಹಾಲಕ್ಷ್ಮೀ ದೇವಿ ಅಮ್ಮನವ್ರ ದರ್ಶನ ಪಡೆದುಕೊಂಡು ಇಲ್ಲಿ NSF ಭವನಲ್ಲಿ ಬಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ, ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಮತ್ತು ಎನಿ ಟೈಮ್ ಯಾವಾಗ ಬೇಕಾದಾಗ ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಸರ್. ತಮ್ಮ ಪರಿಚಯ? ನಮ್ಮ ನಿಂಗಪ್ಪ ತೋಳ್ನವ್ರೆ ಸರ್. ಓಕೆ ಸರ್, ಧನ್ಯವಾದ ತಮಗೆ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.